ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಲಿಸುವ ಎಕ್ಸ್‌ಪ್ರೆಸ್ ರೈಲಿನ ಬೋಗಿ ಕೆಳಗೆ ಬೆಂಕಿ, ತಪ್ಪಿದ ಅನಾಹುತ. ಮಲೆನಾಡು ಭಾಗದಲ್ಲಿ 15 ಕಡೆ ಭೂಕುಸಿತ, ರೈಲು ಮಾರ್ಗ ತಾತ್ಕಾಲಿಕ ಸ್ಥಗಿತ. ಆಗಸ್ಟ್ 20ರವರೆಗೂ ಮಳೆಯಾಗೋ ಮುನ್ಸೂಚನೆ. ಪತ್ರಕರ್ತರಿಗೆ ಪರಮೇಶ್ವರ್ ವಾರ್ನಿಂಗ್ ನೀಡಿದ್ಯಾಕೆ? ಎಲ್ಲ ಸುದ್ದಿ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಚಲಿಸುತ್ತಿದ್ದ ತಾಳಗುಪ್ಪ ಮೈಸೂರು ಎಕ್ಸ್‌ಪ್ರೆಸ್ ರೈಲಿನ ಬೋಗಿ ಕೆಳಗೆ ಬೆಂಕಿ ಕಾಣಿಸಿದ ಘಟನೆ ಹಾಸನದ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ಪ್ಲಾಟ್ಫಾರ್ಮ್ಗೆ ಬರ್ತಿದ್ದಂತೆ ಸ್ಪಾರ್ಕ್ನಿಂದಾಗಿ ಬೋಗಿ ಕೆಳಗೆ ಕಾಣಿಸಿತ್ತು. ರೈಲ್ವೆ ಇಲಾಖೆ ಸಿಬ್ಬಂದಿ ತಕ್ಷಣವೇ ಎಚ್ಚೆತ್ತು ಬೆಂಕಿ ನಂದಿಸಿದ್ರು. ಆ ಬಳಿಕ ರೈಲು ಪ್ರಯಾಣ ಆರಂಭಿಸಿತು. ಮಹಾರಾಷ್ಟ್ರ ಮತ್ತು ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ಡ್ಯಾಂ ಒಳ ಮತ್ತು ಹೊರಹರಿವು ಹೆಚ್ಚಿಸಿದೆ. ಡ್ಯಾಂನಲ್ಲಿ 42,500 ಕ್ಯೂಸೆಕ್ ಒಳಹರಿವಿದ್ರೆ 70,000 ಕ್ಯೂಸೆಕ್ ಹೊರ ಹರಿವು ಇದೆ. ಹಾಸನದ ಮಲೆನಾಡು ಭಾಗದಲ್ಲಿ ಮಳೆಗೆ 7 ಕಿಲೋಮೀಟರ್ ವ್ಯಾಪ್ತಿಯ 15 ಕಡೆ ಭೂಕುಸಿತವಾಗಿದೆ. ಸಕಲೇಶ್ಪುರದ ಯಡಕುಮಾರಿ ಸಮೀಪ ಹಳಿ ಮೇಲೆ ಮಣ್ಣು ಕುಸಿದು ಬೆಂಗಳೂರು ಮಂಗಳೂರು ರೈಲ್ವೆ ಮಾರ್ಗ ತಾತ್ಕಾಲಿಕ ಬಂದಾಗಿತ್ತು. ಶಿರಾಡಿ ಘಾಟ್ನಲ್ಲಿ ರಸ್ತೆ ಸಂಚಾರ ಬಹುತೇಕ ಬಂದಾಗಿತ್ತು. ಮಾರನಹಳ್ಳಿ ಬಳಿ ಕಾರಿನ ಮೇಲೆ ಮರ ಬಿದ್ದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂದಿನ 4 ದಿನ ಭಾರೀ ಮಳೆಯ ಮುನ್ಸೂಚನೆ ಇದೆ. ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಆಗಸ್ಟ್ 20ರವರೆಗೆ ಆರೆಂಜ್ ಅಲರ್ಟ್ ಇದೆ. ಸ್ಥಳೀಯರು ಪ್ರವಾಸಿಗರಿಗೆ ಎಚ್ಚರ ವಹಿಸುವಂತೆ, ಅಪಾಯಕಾರಿ ಸ್ಥಳಗಳಿಗೆ ತೆರಳದಂತೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶಿಸಿದ್ದಾರೆ. ಆಗಸ್ಟ್ 20ರವರೆಗೆ ರಾಜ್ಯಾದ್ಯಂತ ಮಳೆಯಾಗುವುದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಉತ್ತರ, ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲ್ಲದೆ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಿಗೆ ರೆಡ್ ಮತ್ತು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ವಾರಾಂತ್ಯ ಮತ್ತು ಸಾಲು ಸಾಲು ರಜೆ ಹಿನ್ನೆಲೆ ಕೊಡಗಿನತ್ತ ಪ್ರವಾಸಿಗರ ಪ್ರವಾಹ ಹರಿದು ಬರ್ತಿದೆ. ಜಡಿಮಳೆಯ ಮಧ್ಯೆಯೂ ಪ್ರವಾಸಿಗರು ಬರ್ತಿರೋದ್ರಿಂದ ಮಡಿಕೇರಿ ನಗರದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರಾಜಾಸೀಟು ರಸ್ತೆಯಲ್ಲಿ ಸಂಚಾರ ನಿಯಂತ್ರಣಕ್ಕೆ ಪೊಲೀಸರು ಪರದಾಟವನ್ನ ನಡೆಸುವಂತಾಗಿದೆ. ಕ್ರಿಮಿನಲ್ಗಳಿಗೆ ಎಚ್ಚರಿಕೆ ಕೊಡದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪತ್ರಕರ್ತರಿಗೆ ತಪ್ಪು ಹುಡುಕದಂತೆ ತುಮಕೂರಿನಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಟ್ಸ್ ಎ ವಾರ್ನಿಂಗ್. ವಾರ್ನ್ ಮಾಡಿದ್ದೇನೆ, ನೀವು ತಪ್ಪು ಹುಡುಕಬೇಡಿ, ಸಹಕಾರ ಮಾಡಿ, ತಪ್ಪು ಆಗುವುದಕ್ಕಿಂತ ಮುಂಚಿತ ಹೇಳಿಬಿಡಿ ಅಂತ ಜಿಲ್ಲೆಯ ಪತ್ರಕರ್ತರಿಗೆ ಎಚ್ಚರಿಸಿದ್ದಾರೆ. ಇಟ್ಸ್ ಎ ವಾರ್ನಿಂಗ್. ನೀವು ತಪ್ಪು ಹುಡುಕಕ್ಕೆ ಹೋಗಿ ನಮ್ಮ ಸಹಕಾರ ಮಾಡಿ, ತಪ್ಪು ಆಗಕ್ಕೆ ಮುಂಚೆನೇ ಹೇಳಿಬಿಡಿ, ನೋಡಿ ಇಲ್ಲೇನೋ ಸರಿ ಇಲ್ಲ, ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ. ಯಾಕೆ ಹೇಳ್ತೀನಿ ಆ ಮಾತನ್ನ ಅಂದರೆ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ. ಸಚಿವ ಎಂಬಿ ಪಾಟೀಲ್ ಅವರ ಸರ್ಕಾರ ಇದೆಯಂತ ಬೆದರಿಕೆ ಹಾಕಿದ್ರೆ ಹೆದರಲ್ಲ. ಹಿಂದೆ ಅವರು ಸಚಿವರಾಗಿದ್ದಾಗ 26 ಕೇಸ್ ಹಾಕಿಸಿದ್ರು. ಹೆದರಿಕೆ ಹಾಕಿದ್ರೆ ನಾವು ಹಿಂದುತ್ವ ಬಿಡಲ್ಲ, ನಾವು ಹಿಂದೂ ಪರ ಇರೋರಿ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಹೇಳಿದ್ದಾರೆ. ಉಪಮೇಯರ್ ಆಗಿದ್ದ ಹೇಮಲತಾ ಕಮಲ್ ಕುಮಾರ್ ಈಗ ಹಾಸನ ಮಹಾನಗರ ಪಾಲಿಕೆ ಮೇಯರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಸದಸ್ಯತ್ವ ಅನರ್ಹ ಹಿನ್ನೆಲೆ ಚಂದ್ರೇಗೌಡ ಮೇಯರ್ ಹುದ್ದೆ ಕಳೆದುಕೊಂಡಿದ್ದಾರೆ. ಜೆಡಿಎಸ್ ಪಕ್ಷದ ವಿಪ್ ಉಲ್ಲಂಘಿಸಿದ್ದಕ್ಕಾಗಿ ಅವರ ಸದಸ್ಯತ್ವ ಅನರ್ಹಗೊಂಡಿತ್ತು.